ನಮಸ್ತೆ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ರಾಜ್ಯದಲ್ಲಿ ಬಡ್ಡಿ ದಂಧೆ ಸಖತ್ ಸದ್ದು ಮಾಡ್ತಾ ಇದೆ. ಇನ್ನು ಪ್ರಾಣ ಹಿಂಡ್ತಿರೋ ಬಡ್ಡಿ ದಂಧೆಗೆ ಬ್ರೇಕ್ ಬೀಳುತ್ತಾ? ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ತಾ ಹೋಗೋಣ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕೊನೆ ಆಡುತ್ತಾ ಸರ್ಕಾರ? ಪ್ರಾಣ ಹಿಂಡ್ತಿರೋ ಬಡ್ಡಿ ದಂಧೆಗೆ ಬ್ರೇಕ್ ಬೀಳುತ್ತಾ? ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕೊನೆ ಆಡುತ್ತಾ ಸರ್ಕಾರ? ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ತಡೆಯಲು ಕಾನೂನು ಮುಂದಾಗುತ್ತಾ? ಇನ್ನು ಸಿದ್ದು ಸಭೆಯಲ್ಲಿ ರೂಪುರೇಷೆ ಈ ಅಧಿವೇಶನದಲ್ಲಿ ಅನುಮೋದನೆಯನ್ನ ಮಾಡ್ತಾರೆ. ಗೃಹ, ಕಂದಾಯ, ಸಹಕಾರ, ಕಾನೂನು ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸರಣಿ ಆತ್ಮಹತ್ಯೆ, ಊರು ಖಾಲಿ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಲೇಬೇಕಾಗಿದೆ ಇದೀಗ ಸರ್ಕಾರ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗಾಗಲೇ ರಾಜ್ಯದಲ್ಲಿ ಹಲವು ಸಾವು ನೋವುಗಳು ಕೂಡ ವರದಿಯಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಈವರೆಗೂ ಕೂಡ 6 ಸಾವುಗಳು, 6 ಆತ್ಮಹತ್ಯೆ ಪ್ರಕರಣಗಳು ಕೂಡ ವರದಿಯಾಗಿದೆ. ಹಾಗೆ ಊರನ್ನೇ ಬಿಡ್ತಾ ಇದ್ದಾರೆ ಜನರು. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಹೆಚ್ಚಾಗ್ತಾ ಇದೆ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಇದನ್ನ ಕಟ್ಟಲಾಗದೆ ಜನ ಒದ್ದಾಡ್ತಾ ಇದ್ದಾರೆ. ಹಾಗೋ ಹೀಗೋ ಸಾಲ ಮಾಡಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಸಾಲ ಮಾಡಿರ್ತಾರೆ ಮೈಕ್ರೋ ಫೈನಾನ್ಸ್ ಅಲ್ಲಿ. ಆದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ, ಈ ರೀತಿ ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾ ಜನರ ಜೀವವನ್ನ ಹಿಂಡ್ತಾ ಇದೆ. ಇನ್ನು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾರೆ. ಸಚಿವರಾದ ಪರಮೇಶ್ವರ್, ಕೃಷ್ಣ ಭೈರೇಗೌಡರು, ಕೆಎನ್ ರಾಜಣ್ಣ, ಎಚ್.ಕೆ. ಪಾಟೀಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ರಾಜ್ಯದಲ್ಲಿರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಯಾವುದು, ಅಧಿಕೃತ ಅನಧಿಕೃತವಾಗಿ ಬಡ್ಡಿ ವ್ಯವಹಾರವನ್ನು ನಡೆಸ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಿಲ್ಲಿಸಬೇಕಾಗಿದೆ. ಸಾಲದ ಕಿರುಕುಳಕ್ಕೆ ಈವರೆಗೂ ಆತ್ಮಹತ್ಯೆ ಮಾಡಿಕೊಂಡವರು ಎಷ್ಟು? ಹಾಗಾದ್ರೆ ಊರು ಖಾಲಿ ಮಾಡಿದ ಎಷ್ಟೋ ಪ್ರಕರಣಗಳು ಕೂಡ ರಾಜ್ಯದಲ್ಲಿ ವರದಿಯಾಗ್ತಾನೆ ಇದೆ. ಈಗಲೂ ಕೂಡ ಇನ್ನ ಅಧಿಕಾರಿಗಳು ಏನು ಕ್ರಮವನ್ನ ತೆಗೆದುಕೊಳ್ತಾರೆ, ಅಧಿಕಾರಿಗಳು ಈ ಕುರಿತಂತೆ ಏನು ಕ್ರಮವನ್ನ ಕೈಗೊಳ್ತಾರೆ ಎನ್ನುವ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾ ಇರುವಂತದ್ದು. ನಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವ ಹಾಗೆ ವಿವಿಧ ಜಿಲ್ಲೆಗಳಿಂದ ಅರ್ಜಿ ಸಲ್ಲಿಕೆ ಎಷ್ಟಾಗಿದೆ ಹಾಗಾದ್ರೆ? ಇನ್ನ ಮಂಡ್ಯ 42,500, ಹಾಗೆ ಗದಗ, ಇನ್ನು ರಾಮನಗರ 33,326, ಶಿವಮೊಗ್ಗ 25,525, ಹಾಸನ, ಚಿಕ್ಕಬಳ್ಳಾಪುರ, ಒಟ್ಟಾರೆಯಾಗಿ ಎಲ್ಲ ಅರ್ಜಿಗಳು ಕೂಡ ಸಲ್ಲಿಕೆಯಾಗಿರುವಂಥದ್ದು. ಇನ್ನು ಪ್ರಾಣ ಹಿಂಡ್ತಿರುವಂತಹ ಬಡ್ಡಿ ದಂಧೆಗೆ ಸರ್ಕಾರ ಕಡಿವಾಣ ಹಾಕಲೇಬೇಕಾಗಿದೆ. ಸರ್ಕಾರ ಕಡಿವಾಣ ಹಾಕದೇ ಇದ್ರೆ ಇನ್ನೆಷ್ಟು ಜನರ ಜೀವವನ್ನ ಬಲಿ ಪಡೆಯುತ್ತೋ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ. ಅದರಲ್ಲೂ ಅಧಿಕೃತವಾಗಿದೆಯಾ ಅಥವಾ ಅನಧಿಕೃತವಾಗಿದೆಯಾ, ಇವೆಲ್ಲವೂ ಕೂಡ ಇಲ್ಲಿ ಗಮನಕ್ಕೆ ಬರಬೇಕಾದಂತಹ ವಿಚಾರಗಳಾಗಿದೆ. ಇನ್ನು ಈ ಕುರಿತಂತೆ 25ನೇ ತಾರೀಕು ಅಂದ್ರೆ ನಾಳೆ ಶನಿವಾರ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ. ರಾಜ್ಯದಲ್ಲಿ ಈವರೆಗೆ ಮೈಕ್ರೋ ಫೈನಾನ್ಸ್ ಕಿರಿಕೆ 5 ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು 5-6 ಜಿಲ್ಲೆಗಳಲ್ಲಿ ಊರಿಗೂರೇ ಖಾಲಿ ಮಾಡಿದ್ದಾರೆ ಜನರು. ರಾಜ್ಯದಲ್ಲಿ ಈವರೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ 5 ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 5-6 ಜಿಲ್ಲೆಗಳಲ್ಲಿ ಊರಿಗೂರೇ ಖಾಲಿಯಾಗಿದೆ. ರಾಮನಗರ ಸೇರಿದಂತೆ ಹಲವೆಡೆ ಸಾಲ ತೀರಿಸಲು ಕಿಡ್ನಿ ಮಾರಾಟವನ್ನು ಮಾಡಿದ್ದಾರೆ. ಇನ್ನು ಕೆಲ ಮಹಿಳೆಯರು ತಾಳಿ ಮಾರಿ ಸಾಲವನ್ನ ತೀರಿಸ್ತಾ ಇದ್ದಾರೆ. ಈಗಾಗಲೇ ಸಿಎಂಗೂ ಹಾವೇರಿ ಮಹಿಳೆಯರಿಂದ ತಾಳಿ ಉಳಿಸಿ ಪೋಸ್ಟ್ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಗ್ರಾಮೀಣ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ಕಂಪನಿಗಳು. ಮನೆ, ಮದುವೆ, ಸಣ್ಣ ಪುಟ್ಟ ವ್ಯವಹಾರಕ್ಕೆ ಪಡೆದಂತಹ ಸಾಲವೇ ಇದೀಗ ಕೊರಳಿಗೆ ಶೂಲವಾಗಿ ಪರಿಣಮಿಸ್ತಾ ಇದೆ. ದಾಖಲೆ ಕೇಳದೆ ಒಂದು ಸಾಲವನ್ನ ಕೊಡ್ತಾರೆ, ಆನಂತರ ನಿತ್ಯವೂ ಕೂಡ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು. ಈ ಎಲ್ಲಾ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕೇಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಆ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ತತ್ಕ್ಷಣವೇ ಬ್ರೇಕ್ ಹಾಕ್ತಾರಾ?
ಇನ್ನ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಯ ವಿರುದ್ಧ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ, ಯಾವ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ, ಹಾಗೆ ಇನ್ನ ರಾಜ್ಯದ ಜನತೆಗೆ ಯಾವ ಭರವಸೆಯನ್ನ ನೀಡ್ತಾರೆ ಕಾದ್ ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಶನಿವಾರ ಬೆಳಿಗ್ಗೆ ನಾಳೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ನಾಳೆ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಶರತ್. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ರಾಜ್ಯದ ಹಲವು ಜನರು ಬದುಕುವಂತಹ ಪರಿಸ್ಥಿತಿ ಎದುರಾಗಿರುತ್ತದೆ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 5 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗೆ ನೇತ್ರಬಾಧಿ ಮಹಿಳೆಯರ ತಾಳಿಯನ್ನು ಮಾರಾಟ ಮಾಡುವುದಾಗಿರ್ಬೋದು, ದೇಹದ ಅಂಗಾಂಗಗಳು ಮಾರಾಟವನ್ನು ಮಾಡಿ ತೀರಿಸುವಂತಹ ಕೆಲಸವನ್ನು ಸಾಲವನ್ನ ತೀರಿಸುವಂತಹ ಕೆಲಸವನ್ನು ಈಗಾಗಲೇ ಜನರು ಮಾಡ್ತಾ ಇದ್ದು, ಜೊತೆಗೆ ಹಲವು ಭಾಗಗಳಲ್ಲಿ ರಾಜ್ಯದ 5-6 ಇದಕ್ಕೆ ಪೂರ್ಣ ತೆರೆಯುವಂತಹ ಕೆಲಸ ಕೂಡ ಈಗಾಗಲೇ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮನವಿ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆಯೋದಕ್ಕೆ ಸರ್ಕಾರ ಮಾಡಿದೆ. ಇದರ ಬಗ್ಗೆ ಇದುವರೆಗೆ ಯಾವ ರೀತಿಯ ಅಂಕಿಅಂಶಗಳಿದ್ದಾವೆ, ಎಷ್ಟು ಜನ ಈ ರೀತಿಯ ಸಮಸ್ಯೆಯಿಂದ ಬಳಸಿದ್ದಾರೆ, ಆಗಿರುವಂತಹ ವಿಚಾರವಾಗಿ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನು ಕರೆದಿರುವಂತದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಅವರಾಗಿರ್ಬೋದು, ಕೆ. ರಾಜಣ್ಣನವರಾಗಿರ್ಬೋದು, ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಒಂದು ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಬೀಳುತ್ತಾ ಇಲ್ವಾ, ಈ ಬಗ್ಗೆ ಏನು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು.